ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮ್ ರೀಸನ್ ಇಂದ ವಿಡಿಯೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ದಿನ ಬಂದು ನಮ್ದು ಎಂಗೇಜ್ಮೆಂಟ್ ಆಗಿ ಇವತ್ತಿಗೆ 1 ವರ್ಷ ಆಗಿತ್ತು. ಸೊ ಆ ರೀಸನ್ ಇಂದ ಬೇರೆ ಪ್ಲಾನ್ ಏನೂ ಇರ್ಲಿಲ್ಲ. ಟೆಂಪಲ್ಗೆ ಹೋಗ್ಬರೋಣ ಅಂತ ಹೋಗ್ತಾ ಇದೀವಿ. ಈ ದೇವಸ್ಥಾನ ಬಂದು ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ಆ ಟೆಂಪಲ್ ಇದು. ನಾವು ಯಾವತ್ತೂ ಹೋಗಿರ್ಲಿಲ್ಲ, ಹೋಗ್ ಬರೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿ ನೋಡಿದ್ರೆ ಕಾರ್ಗಳನ್ನೇ ಬಿಡ್ತಾ ಇರ್ಲಿಲ್ಲ. ಸೊ ಕೆಳಗಡೆನೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಆಟೋದಲ್ಲಿ ಹೋದ್ವಿ. 1.5 ಕಿಲೋಮೀಟರ್ ಆಗುತ್ತೆ. ಸೊ ಹೋದ್ವಿ. ಅಲ್ಲಿ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಬೈಕರ್ಸ್ನ ಬಿಡ್ತಿದ್ರು. ರೀಸನ್ ಯಾಕಪ್ಪ ಅಂತ ಅಂದ್ರೆ ಬೆಟ್ಟಕ್ಕೆ ಹೋಗೋದಕ್ಕೆ ರೋಡ್ನ ರೆಡಿ ಮಾಡ್ತಾ ಇದಾರೆ ಈಗ. ಸೊ ಅದರಿಂದ ವೆಹಿಕಲ್ಸ್ ಬೈಕ್ನ ಮಾತ್ರ ಬಿಡ್ತಾ ಇದ್ರು, ಕಾರ್ಗಳನ್ನ ಬಿಡ್ತಿರ್ಲಿಲ್ಲ. ಸೊ ಅದರಿಂದ ನಾವು ಆಟೋದಲ್ಲೇ ಬಂದ್ವಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಪೀಸ್ಫುಲ್ ಆಗಿದೆ. ನೋಡ್ತಾ ಇರ್ಬೋದು, ಬೆಟ್ಟದ ಮೇಲಿರೋದ್ರಿಂದ ತುಂಬಾ ಗಾಳಿನೂ ಇತ್ತು. ಬಟ್ ಏನಪ್ಪಾ ಅಂತ ಅಂದ್ರೆ ಒಂಥರ ಪೀಸ್ಫುಲ್ ಆಗಿರೋ ಜಾಗ ಅನ್ಸುತ್ತೆ. ಮೈಂಡ್ ರಿಫ್ರೆಶ್ ಆಗುತ್ತೆ. ಯಾವುದೇ ಟೆನ್ಷನ್ ಇದ್ರೂ ಕೂಡ ಈ ತರ ಪ್ಲೇಸ್ಗೆ ಹೋಗ್ಬಿಟ್ರೆ ಮೈಂಡ್ ಅಂತೂ ತುಂಬಾ ಅಂದ್ರೆ ತುಂಬಾ ರಿಫ್ರೆಶ್ ಆಗುತ್ತೆ. ನಂಗಂತೂ ತುಂಬಾ ದಿನದಿಂದ ಮನೇಲೇ ಇದ್ದಿರೋದ್ರಿಂದ ನನಗಂತೂ ತುಂಬಾ ಅಂದ್ರೆ ತುಂಬಾ ಮೈಂಡ್ ಫ್ರೆಶ್ ಆಯ್ತು. ಅಲ್ಲಿ ದೇವ್ರ ದರ್ಶನ ಮಾಡಿಸ್ಕೊಂಡು ಹಿಂದೆ ಒಂದು ಟೆಂಪಲ್ ಇರುತ್ತೆ, ಮೂಲ ವಿಗ್ರಹ, ಅದನ್ನ ನೋಡ್ಕೊಂಡು ನಾನು ಸಂತು ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ನಂದಿ ಮತ್ತೆ ಶಿವಲಿಂಗದಲ್ಲಿ ನೀರ್ ಚಿಮ್ತಾ ಇರೋ ತರ ಒಂಥರ ಪಾಟ್ ಟೈಪ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದ ನೇಮ್ ಬಂದ್ರೆ ಉದಾರಲ್ಲಿ ಶ್ರೀ ಸಿದ್ದಪ್ಪಾಜಿ ಟೆಂಪಲ್ ಅಂತ. ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಯೂನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಫ್ರೀ ಮಾಡ್ಕೊಂಡು ಒಂದ್ಸತಿ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ವಿ ನಾವು. ನಮ್ಮ ಮನೆ ನಿಯರೇ ಇರೋದು ಒಂದು 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಕಬ್ಬಾಳಮ್ಮ ಟೆಂಪಲ್. ಅವಾಗವಾಗ ಹೋಗ್ತಾ ಇರ್ತೀವಿ. ಬಟ್ ಇವತ್ತು ಹೋಗ್ಬೇಕು ಅಂತ ಅನಿಸ್ತು. ಸೊ ಅದರಿಂದ ಹೋಗೋಣ ಅಂತ. ಸಂಜೆ ಆಗೋಗಿತ್ತು ಆಲ್ರೆಡಿ. ಹೋದ್ವಿ. ಮಂಡೇ ಆಗಿರೋದ್ರಿಂದ ಯಾವುದೇ ರೀತಿ ರಶ್ ಏನಿರಲಿಲ್ಲ. ಬಟ್ ಸಂಜೆ 5:15 ಆಗೋಗಿರೋದ್ರಿಂದ ನಮಗೆ ದರ್ಶನ ಹೋಗಿದ ತಕ್ಷಣ ಆಗ್ಲಿಲ್ಲ. ಡೋರ್ ಕ್ಲೋಸ್ ಮಾಡಿದ್ರು. ತಾಯಿಗೆ ಅಲಂಕಾರ ಮಾಡ್ತಿದ್ದಾರೆ. ಮಹಾಮಂಗಳಾರತಿ ಆಗ್ಬೇಕು ಅನ್ನೋ ರೀಸನ್ಗೋಸ್ಕರ ಡೋರ್ ಕ್ಲೋಸ್ ಮಾಡಿದ್ರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು. 1 ಅವರ್ ವೆಯ್ಟ್ ಮಾಡಿದ್ವಿ. 1 ಅವರ್ ಆದಮೇಲೆ ನಮಗೆ ದರ್ಶನ ಸಿಕ್ತು. ಕಣ್ ತುಂಬ 10 ಮಿನಿಟ್ಸ್ ಆಗೋವರೆಗೂ ತಾಯಿ ದರ್ಶನ ಮಾಡಿದ್ವಿ. ಮಹಾಮಂಗಳಾರತಿ ಆಗ್ತಿರೋ ರೀಸನ್ನಿಂದ ನಿಧಾನಕ್ಕೆ ಅಲ್ಲೇ ಸ್ಟಾಪ್ ಮಾಡ್ಕೊಂಡು ದರ್ಶನ ಮಾಡಿದ್ವಿ.
ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲೇ ನಂದಿ ಟೆಂಪಲ್ ಇದೆ. ಸೊ ಅದನ್ನು ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.